ಇನ್ನು ರಾಜ್ಯ ಬಿಜೆಪಿ ಕಚೇರಿ ಸ್ಫೋಟಿಸುವ ಸಂಚು ಬಯಲಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕಚೇರಿಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನೀಡಲಾಗಿದೆ ಕೂಡ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಕಚೇರಿಯ ಬ್ಲಾಸ್ಟ್ ಬಗ್ಗೆ ಉಲ್ಲೇಖ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕಚೇರಿಗೆ ಪೊಲೀಸ್ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ನಾವು ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬೋಣ. ಬೆಂಗಳೂರಿನ ಜನರಿಗೆ ಆತಂಕ ಮೂಡಿಸಿದ್ದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ರಾಮೇಶ್ವರಂ ಕೆಫೆ ತನಿಖೆ ನಡೆಸ್ತಾ ಇದ್ದಂತಹ ಎನ್ಐಎ ಅಧಿಕಾರಿಗಳು ಇದೀಗ ಮತ್ತೊಂದು ಆತಂಕಕಾರಿ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆರೋಪಿಗಳು ಅದಕ್ಕೂ ಮುಂಚಿತವಾಗಿ ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಒಂದಷ್ಟು ವಿಫಲ ಯತ್ನವನ್ನ ನಡೆಸಿದ್ರು ಅನ್ನುವಂತಹ ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಎನ್ಐಎ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಇದೀಗ ಆರೋಪಿಗಳ ವಿರುದ್ಧ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿಯಾದಂಥ ಆರೋಪಿಗಳ ವಿರುದ್ಧ ಇದೀಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ಅಲ್ಲಿ ಬಿಜೆಪಿ ಕಚೇರಿಯನ್ನು ಉಡಾಯಿಸೋದಕ್ಕೂ ಕೂಡ ಒಂದಷ್ಟು ವಿಫಲ ಯತ್ನಗಳು ನಡೆದಿತ್ತು. ಜನವರಿ 21, 22ನೇ ತಾರೀಕಿನಂದು ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿಯೇ ಬಿಜೆಪಿ ಕಚೇರಿಯನ್ನ ಮಲ್ಲೇಶ್ವರಂನ ಜಗನ್ನಾಥ ಭವನನ್ನ ಬಾಂಬ್ ಬ್ಲಾಸ್ಟ್ನ ಉಡಾಯಿಸೋದಕ್ಕೆ ಒಂದಷ್ಟು ವಿಫಲ ಯತ್ನವನ್ನು ನಡೆಸಿತ್ತು. ಆ ವಿಫಲವಾದಂತಹ ಕಾರಣಕ್ಕೋಸ್ಕರವೇ ಅದರ ಬದಲಾಗಿ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಡೋ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಉಗ್ರರು ಯತ್ನಿಸಿದ್ರು ಅನ್ನುವಂಥ ಒಂದು ಗಂಭೀರವಾದಂಥ ಮತ್ತು ಆತಂಕಕಾರಿಯಾದಂಥ ವಿಚಾರವನ್ನ ಬೆಳಕಿಗೆ ಚಾರ್ಜ್ ಶೀಟ್ನಲ್ಲಿ ತರಲಾಗಿದೆ. ಈ ಕಾರಣಕ್ಕೋಸ್ಕರ ಇದೀಗ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಬಿಜೆಪಿಗೆ ಕಚೇರಿಗೆ ಬರುವಂತಹ ಕಾರ್ಯಕರ್ತರು ಇರಬಹುದು, ಮಾಧ್ಯಮದಿರಬಹುದು, ಪ್ರತಿಯೊಬ್ಬ ಸಿಬ್ಬಂದಿ ಇರಬಹುದು, ಯಾರೇ ಬಂದರೂ ಕೂಡ ಇಲ್ಲಿ ಅಳವಡಿಸಿರುವಂತಹ ಮೆಟಲ್ ಡಿಟೆಕ್ಟರ್ನ ಮೂಲಕವೇ ಪಾಸ್ ಆಗಬೇಕು ಮತ್ತು ಖಾಸಗಿ ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ಹೆಚ್ಚಿಸಲಾಗಿದೆ. ಒಂದು KSRP ತುಕಡಿಯನ್ನ ಹೆಚ್ಚುವರಿಯಾಗಿ ನಿಯೋಜನೆಯನ್ನ ಮಾಡಲಾಗಿದೆ ಮತ್ತು ಬರುವಂತಹವರ ಸಂಪೂರ್ಣವಾದಂತಹ ಮಾಹಿತಿ ವಿವರಗಳನ್ನ ಕಲೆ ಹಾಕಿ ಒಳಗಡೆ ಬಿಡುವುದಕ್ಕೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಹಿಂದೆಯೂ ಕೂಡ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಬಹುದು. 2014ರಲ್ಲೂ ಕೂಡ ಇದೇ ರೀತಿಯಲ್ಲಿ ಬಿಜೆಪಿಯ ಕಚೇರಿಗೆ ಬಾಂಬನ್ನ ಇಟ್ಟು ಉಡಾಯಿಸುವಂತ ಒಂದಷ್ಟು ಪ್ರಯತ್ನಗಳಾಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಹಾನಿ ಆಗದೆ ಹೋದ್ರೂ ಕೂಡ ಆತಂಕವಂತೂ ಸೃಷ್ಟಿಯಾಗಿತ್ತು. ಕೆಲವರು ಗಾಯ ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಇದೀಗ ಮತ್ತೆ ಎನ್ಐಎ ಇಂಥದ್ದೊಂದು ಗಂಭೀರವಾದಂತಹ ವಿಚಾರವನ್ನ ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋ ಮೂಲಕ ಬಿಜೆಪಿ ಕಚೇರಿ ಎಲ್ಲೋ ಒಂದು ಕಡೆ ಆತಂಕದಲ್ಲಿದೆ ಮತ್ತು ಉಗ್ರರ ಕಣ್ಣು ಬಿಜೆಪಿಯ ಕಚೇರಿಯ ಮೇಲಿದೆ ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಇದೀಗ ಮತ್ತೆ ಬೆಳಕಿಗೆ ಬಂದಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.